ಬೆಂಗಳೂರು ನಗರದಲ್ಲಿ ಹೆಚ್ಚಾದಂತಹ ದಟ್ಟಣೆ ನಿಯಂತ್ರಣಕ್ಕೆ 10 ಪ್ಲಾನ್ಗಳನ್ನು ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಈ ಭಾಗದಲ್ಲಿ ಕಾರ್ ಪೂಲಿಂಗ್ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಸೊ ಎಲ್ಲಿ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಕಾರ್ ಪೂಲಿಂಗ್ನ ಯೋಜನೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಕಾರ್ ಪೂಲಿಂಗಿಗೆ ಆದ್ಯತೆ, ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರ ಪ್ಲಾನ್. ಬೆಂಗಳೂರು ನಗರದಲ್ಲಿ ಹೆಚ್ಚಾದ ದಟ್ಟಣೆಯ ನಿಯಂತ್ರಣಕ್ಕೆ 10 ಪ್ಲಾನ್ಗಳನ್ನು ಮಾಡಿಕೊಳ್ತಾರೋ ಸಂಚಾರಿ ಪೊಲೀಸರು ಈಗ ಮತ್ತೊಂದು ಪ್ಲಾನ್ಗೆ ಪ್ರೋತ್ಸಾಹ ಕೊಟ್ಟು ಈ ಭಾಗದ ಟ್ರಾಫಿಕ್ ನಿಯಂತ್ರಣಕ್ಕೆ ಜನರಿಂದಲೇ ಸಹಕಾರ ಕೇಳೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಸಂಚಾರಿ ಪೊಲೀಸರು ಮಾಡಿರುವ ಪ್ಲಾನ್ ಕಾರ್ ಪೂಲಿಂಗಿಗೆ ಪ್ರೋತ್ಸಾಹ ನೀಡುವ ತಯಾರಿ ನಡೆದಿದೆ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ ವ್ಯಾಪ್ತಿಯ ಐಟಿ ವಲಯಗಳ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಉಂಟಾಗ್ತಿದೆ. ಯಾಕೆಂದ್ರೆ ಕಚೇರಿಗೆ ತೆರಳುವ ಹಲವರು ತಮ್ಮ ಖಾಸಗಿ ವಾಹನ, ಅದರಲ್ಲೂ ಕಾರುಗಳಲ್ಲಿ ಹೆಚ್ಚಾಗಿ ಒಬ್ಬೊಬ್ಬರೇ ತಮ್ಮ ಆಫೀಸ್ಗಳಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗ್ತಿದೆ. ಇದು ಕೂಡ ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣವಾಗಿದೆ. ಇದನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಮುಂದಾಗಿರುವ ಸಂಚಾರಿ ಪೊಲೀಸರು ಐಟಿ ಕಂಪನಿಗಳ ಜೊತೆಗೆ ಮಾತನಾಡಿ ಕಾರ್ ಪೂಲಿಂಗಿಗೆ ಪ್ರೋತ್ಸಾಹ ನೀಡಲು ಪ್ಲಾನ್ ಮಾಡಿದ್ದಾರೆ. ಮಹದೇವಪುರ ವ್ಯಾಪ್ತಿಯ ಐಟಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಒಂದೇ ಏರಿಯಾದಿಂದ ಈ ಭಾಗಕ್ಕೆ ಸಂಚಾರ ಮಾಡ್ತಿದ್ರೆ ಶೇರಿಂಗ್ ಮೂಲಕ ಒಂದೇ ವಾಹನದಲ್ಲಿ ತೆರಳುವ ಮೂಲಕ ಕಡಿಮೆ ವಾಹನದಲ್ಲಿ ಕಡಿಮೆ ಖರ್ಚಿನಲ್ಲಿ ಪ್ರಯಾಣ ಮಾಡಲು ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ವಾಹನಗಳಲ್ಲಿ ಒಬ್ಬೊಬ್ಬರೇ ಓಡಾಡೋದು ಕಡಿಮೆಯಾಗಿ ಟ್ರಾಫಿಕ್ ನಿಯಂತ್ರಣಕ್ಕೆ ಅನುಕೂಲವಾಗಲಿದೆ ಅನ್ನೋದು ಸಂಚಾರಿ ಪೊಲೀಸರ ಪ್ಲಾನು. ನಮಗೆ ಭಾಳ ಸಮಸ್ಯೆ, ಭಾಳ ಕಂಜೆಷನ್ ಇರೋದು ಔಟರ್ ರಿಂಗ್ ರೋಡಲ್ಲಿ. ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಪೀಕ್ ಅವರ್ಸಲ್ಲಿ ಅದರದ್ದು 4 ಟೈಮ್ಸ್ ವೆಹಿಕಲ್ ಮೂವ್ಮೆಂಟಲ್ಲಿ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಅಲ್ಲಿ ವೆಹಿಕಲ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಅಥವಾ ಶಟಲ್ ಸರ್ವಿಸಸ್ ಅಥವಾ ಕಾರ್ ಪೂಲಿಂಗ್ನ ಜಾಸ್ತಿ ಮಾಡಲಿಕ್ಕೆ ಯಾವ ಥರ ಕಾರ್ಯರೂಪನ ಮಾಡಬೇಕಂತ ಹೇಳಿ ಅಲ್ಲಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ ಅಲ್ಲಿ ನಾವು ವೆಹಿಕಲ್ಸ್ನ ಕಮ್ಮಿ ಮಾಡಿದ್ರೆ ಅದರ ಎಫೆಕ್ಟ್ ಸಿಟಿ ಆಗುತ್ತೆ ಅಂತ ನಮಗೆ ಕಾಣುತ್ತೆ. ವಾಲಂಟ್ರಿ ಕಾರ್ ಪೂಲಿಂಗ್ನ ನಾವು ಹೇಗೆ ಇನಿಷಿಯೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀವಿ. ಇನ್ನು ಆರಂಭದಲ್ಲಿ ಮಹದೇವಪುರ ವ್ಯಾಪ್ತಿಯಲ್ಲಿ ಇದಕ್ಕೆ ಪ್ರೋತ್ಸಾಹ ನೀಡಲು ಮುಂದಾಗ್ತಿದ್ದಾರೆ. ಫೆಬ್ರವರಿಯಲ್ಲಿ ಈ ಬಗ್ಗೆ ಐಟಿ ಸಂಸ್ಥೆಗಳ ಜೊತೆಗೆ ಸಭೆ ಮಾಡಿ ಸಂಸ್ಥೆಗಳ ಮೂಲಕವೇ ಸಿಬ್ಬಂದಿಗಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಖಾಸಗಿ ಸಾರಿಗೆ ಸಂಘಟನೆಗಳು ಇದಕ್ಕೆ ಮತ್ತೆ ವಿರೋಧ ವ್ಯಕ್ತಪಡಿಸಲು ಮುಂದಾಗಿದ್ದು ಈ ಭಾಗದ ಐಟಿ ಸಿಬ್ಬಂದಿಗಳನ್ನೇ ನಂಬಿರುವ ಕ್ಯಾಬ್ ಆಟೋ ಚಾಲಕರಿಗೆ ಕಷ್ಟ ಆಗಲಿದೆ. ಇದನ್ನ ಬಿಟ್ಟು ಬೇರೆ ಚಿಂತನೆ ಮಾಡುವಂತೆ ಆಗ್ರಹ ಮಾಡಲಾಗ್ತಿದೆ. ಒಟ್ಟಾರೆ ಪೊಲೀಸರ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಐಟಿ ಉದ್ಯೋಗಿಗಳು ಇದನ್ನ ಫಾಲೋ ಮಾಡುವ ಮನಸ್ಸು ಮಾಡ್ತಾರಾ, ಕಾದ್ ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.